ಬಂಟ್ವಾಳದಲ್ಲಿ ಅಬ್ದುಲ್ಲಾ ಹತ್ಯೆಯ ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಸೂರತ್ಕಲ್ನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಉದ್ರಿಕ್ತರಿಂದ ಬಸ್ಸಿನ ಮೇಲೆ ಕಲ್ಲು ತೂರಾಟ ಆಗಿರುವಂತಹದ್ದು. ಮಂಗಳೂರಿನಲ್ಲಿ ಅಬ್ದುಲ್ ಹತ್ಯೆಯ ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಸೂರತ್ಕಲ್ನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಿನ್ನೆಯೇ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಪೊಲೀಸ್ ಠಾಣೆಯ ಬಳಿ ನೂರಾರು ಸಂಖ್ಯೆಯ ಜನರು ಜಮಾಯಿಸಿದ್ರು. ಇದು ಪ್ರತೀಕಾರದ ಹತ್ಯೆ, ಹಂತಕರನ್ನ ಬಂಧಿಸಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ರು. ಅದಾದ ಮೇಲೆ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಜಿಲ್ಲಾದ್ಯಂತ ನಿಷೇಧಾಜ್ಞೆಯನ್ನ ಜಾರಿಗೆ ತಂದಿದ್ರು. ಈಗ ಪರಿಸ್ಥಿತಿ ಮತ್ತೆ ಉದ್ವಿಗ್ನಗೊಂಡಿದೆ. ಬಸ್ಸಿನ ಮೇಲೆ ಕಲ್ಲು ತೂರಾಟವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಒಂದು ಕಡೆ FIR ದಾಖಲಾಗಿದೆ 15 ಜನರ ಮೇಲೆ, ಮತ್ತೊಂದು ಕಡೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರೇಮ್, ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, FIR ದಾಖಲಾಗಿದೆ. FIR ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ, ಇದನ್ನ ಹತ್ಯೆಯನ್ನು ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಈ ಹಲ್ಲೆಗೊಳಗಾದ ಮತ್ತು ಹತ್ಯೆಗೀಡಾದಂಥ ಇಬ್ಬರನ್ನ ಕರ್ಕೊಂಡು ಬಂದಿರುವಂಥ ನಿಸ್ಸಾರ್ ಅನ್ನೋಂಥವರು ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಕಲಂದರ್ ಶಾಪಿಯನ್ನು ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಬರುವಾಗ ಕಲಂದರ್ ಶಾಪಿ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕೆಲವೊಂದು ಮಾಹಿತಿಯನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಈ ಕೊಳ್ತಮಜಲ್ ಸಮೀಪದಲ್ಲಿರುವಂಥ ಅಲ್ಲಿಗೆ ಮರಳನ್ನು ಸಾಗಿಸಲಿಕ್ಕೆ ಈತನನ್ನು ಕರೆ ಮಾಡಿ ಕರೆದಿರುವಂಥದ್ದು ದೀಪಕ್ ಅನ್ನುವಂಥ. ದೀಪಕ್ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾನೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಅದನ್ನು ಈಗ FIR ಅಲ್ಲಿ ದಾಖಲು ಮಾಡಲಾಗಿದೆ. ಸುಮಿತ್ ಮತ್ತು ದೀಪಕ್ ಸೇರಿ 15 ಮಂದಿಯ ಮೇಲೆ ಪ್ರಕರಣ ದಾಖಲಾಗಿದೆ. FIR ಅಲ್ಲಿ ಅವರ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಇವರು 15 ಜನರು ಬಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಇರಾಕೋಡಿಯ ರಾಜೀವ್ ಎಂಬವರ ಮನೆಗೆ ಮರಳು ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕಲಂದರ್ ಶಾಪಿ ಮತ್ತು ಈ ರೆಹಮಾನನ್ನು ಕರೆಸಲಾಗಿತ್ತು. ಅವರು ಮರಳನ್ನು ಅನ್ಲೋಡ್ ಮಾಡುವಂಥ ವೇಳೆ ಆ ಬಳಿಕ ಚಾಲಕನ ಸೀಟ್ನಲ್ಲಿ ಕೂತಿರುವಂಥ ಈ ರೆಹಮಾನಿಗೆ ಏಕಾಏಕಿಯಾಗಿ ಹಲ್ಲೆ ಮಾಡ್ತಾರೆ. ಅಲ್ಲಿಂದ ಹೊರಗೆ ಇಳಿದು ಹಲ್ಲೆ ಮಾಡ್ತಾರೆ. ಜೊತೆಗೆ ಕಲಂದರಿಗೂ ಹಲ್ಲೆಯನ್ನು ಮಾಡ್ತಾರೆ. ಆದರೆ ಬರ್ಬರವಾಗಿ ಹಲ್ಲೆ ಮಾಡಿರುವಂಥ ರೆಹಮಾನ್ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ತಾರೆ. ಹಾಗಾಗಿ ಇದರ ಹಿಂದೆ 15 ಜನರು ಇದ್ದಾರೆ ಅನ್ನುವಂಥದ್ದನ್ನು ಈಗ ಪ್ರಕರಣದಲ್ಲಿ ದಾಖಲು ಮಾಡಲಾಗಿದೆ. ಈ ನಿಸಾರ್ ಹೇಳಿರುವಂಥ ಕೆಲವೊಂದು ಮಾಹಿತಿ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ಈಗಷ್ಟೇ ಅವರ ಮನೆ ಹತ್ರ ಅವರ ಮೃತದೇಹವನ್ನು ಸಾಗಾಟ ಮಾಡಲಾಗಿದೆ. ಅಲ್ಲಿ ಮೆರವಣಿಗೆ ಮೂಲಕ ಹೋಗಿರುವಂಥದ್ದು. ಮಂಗಳೂರಿನ ದೇರ್ಲಕಟ್ಟೆಯಿಂದ ಬಂಟ್ವಾಳದ ಕೋಳ್ತಮಜಲ್ನ ಅವರ ಮನೆಯವರೆಗೂ ಮೆರವಣಿಗೆಯಲ್ಲಿ ಸಾಗಿರುವಂಥದ್ದು. ಮೆರವಣಿಗೆ ಸಂದರ್ಭದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಮೆರವಣಿಗೆಯಲ್ಲಿ ನಿಲ್ಲಿಸಿ ಪಾರ್ಥಿವ ಶರೀರವನ್ನು ನೋಡುವಂಥ ಕೆಲಸಗಳಾಗಿದೆ. ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ಇಡೀ ಜಿಲ್ಲಾದ್ಯಂತ ಈಗ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಅದರ ಜೊತೆಗೆ ಸುರತ್ಕಲ್ನಲ್ಲಿ ಒಂದು ಬಸ್ಸಿನ ಮೇಲೆ ಕಲ್ಲು ತೂರಾಟ ಆಗಿರುವಂಥ ಪ್ರಕರಣವು ಬೆಳಕಿಗೆ ಬಂದಿದೆ. ಹೀಗಾಗಿ ಪೊಲೀಸರು ವ್ಯಾಪಕವಾದ ಬಂದೋಬಸ್ತನ್ನು ಮಾಡಿದರೆ, ಜೊತೆಗೆ ಕೂಮು ಸೂಕ್ಷ್ಮ ಪ್ರದೇಶಗಳೇನಿದೆ ಅಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಮಾಡಿರುವಂಥದ್ದು. ಪ್ರೇಮ್, ನೀವು ಕೂಡ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಿ. ನೀಲಿ ಬಣ್ಣದ ಬಸ್ಸಿಗೆ ಸೂರತ್ಕಲ್ನಲ್ಲಿ ಕಲ್ಲೇಟನ್ನು ಹೊಡೆದಿರುವಂಥದ್ದು. ಉದ್ರಿಕ್ತರು ಈ ರೀತಿಯ ದಾಳಿಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಹೀಂ ಹತ್ಯೆಯ ನಂತರ ಈಗ ಮತ್ತೆ ಕರಾವಳಿ ಉದ್ವಿಗ್ನಗೊಂಡಿದೆ. ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾದ್ಯಂತ ನಿಷೇಧಾಜ್ಞೆ ಜಾರಿಯಾಗಿದ್ರೂ ಕೂಡ ಕಿಡಿಗೇಡಿಗಳು ಅಲ್ಲಲ್ಲಿ ಈ ರೀತಿಯ ಕೃತ್ಯಗಳನ್ನು ಎಸಗ್ತಾ ಇರುವಂಥದ್ದು. ಕಲ್ಲು ತೂರಾಟವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತೊಂದು ಕಡೆ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ.